ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿ ಎಮ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸಾಫ್ಟಾಗಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ರೈಸನ್ನು ತೊಗೊಂಡಿದ್ದೇನೆ, ಹಾಗೆ 3/4 ಕಪ್ಪು ಉದ್ದಿನಬೇಳೆಯನ್ನು ತೊಗೊಂಡಿದ್ದೇನೆ. ಎರಡನ್ನೂ ಸಹ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ. ಸೊ ಈ ಅಕ್ಕಿ ನೆಂದಿರುವಂತಹ ಈ ಅಕ್ಕಿಗೆ ನಾನು 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ನೆನೆಸ್ಕೊತಾ ಇದ್ದೀನಿ. ಅವಲಕ್ಕಿ ಏನು ತುಂಬ ಹೊತ್ತು ನೆನೆಯೋದೇನು ಬೇಕಿಲ್ಲ, ಒಂದು 10ರಿಂದ 15 ನಿಮಿಷ ನೆಂದರೆ ಸಾಕು. ಸೊ ಇದು ಚೆನ್ನಾಗಿ ನೆಂದಿದ ನಂತರ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಈ ಒಂದು ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆಗೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಈ ಬಿಸಿ ನೀರಿಗೆ ಒಂದು 3/4 ಸ್ಪೂನಷ್ಟು ಅಡಿಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಸೊ ಈ ಒಂದು ಟೆಕ್ಸ್ಚರ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಇಡ್ಲಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ಅವಲಕ್ಕಿ ಬದಲಾಗಿ ಅನ್ನವನ್ನು ಸಹ ಬಳಸ್ತಾರೆ. ನಾನಿಲ್ಲಿ ಅವಲಕ್ಕಿನ ಮಾತ್ರ ಬಳಸಿದ್ದೀನಿ. ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಇಡ್ಲಿ ರೆಡಿಯಾಗುತ್ತೆ. ಸೊ ನಾನೀಗ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟ್ಗಳಿಗೆ ಅಂಟ್ಕೊಳ್ಳೋದಿಲ್ಲ. ಕ್ಲೀನಾಗಿ ಇಡ್ಲಿ ಪ್ಲೇಟಿಂದ ನಾವು ಇಡ್ಲಿಯನ್ನು ತೆಗಿಬಹುದು. ನಾನೀಗ ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನೀಗ ಇಡ್ಲಿ ಕುಕ್ಕರಿಗೆ ಇಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇಡ್ಲಿ ಬೆಂದಿದ ನಂತರ ನೀವು ಪ್ಲೇಟ್ಗಳನ್ನ 1-2ರಿಂದ 3 ನಿಮಿಷ ಬಿಟ್ಟು ನಂತರ ಅದನ್ನು ತೆಗೆಯೋದ್ರಿಂದ ಇಡ್ಲಿ ಕ್ಲೀನಾಗಿ ಎದ್ದೇಳುತ್ತೆ. ಒಂದು ಸ್ವಲ್ಪನೂ ಸಹ ಆ ಪ್ಲೇಟ್ಗಳಿಗೆ ಇಡ್ಲಿ ಕಚ್ಕೊಳ್ಳೋದಿಲ್ಲ, ಕ್ಲೀನಾಗಿ ಬರುತ್ತೆ. ಸೊ ಇಡ್ಲಿ ಸಖತ್ತಾಗಿ ರೆಡಿಯಾಗಿದೆ. ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ನಾನು ಮಾಡಿದ ಇಡ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.